ಸೊ ಈ ಒಂದು ವಿಡಿಯೋದಲ್ಲಿ ಟ್ರೆಂಡ್ ಪರ್ಸೆಂಟೇಜ್ ಅಥವಾ ಟ್ರೆಂಡ್ ಅನಾಲಿಸಿಸ್ ಅನ್ನ ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಬನ್ನಿ, ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, ಕ್ವಶನ್ಸ್ ಅಲ್ಲಿ ಹೇಳಿದ್ರೆ ಕ್ಯಾಲ್ಕುಲೇಟ್ ಟ್ರೆಂಡ್ ಪರ್ಸೆಂಟೇಜ್. ನೋಡಿ, ಟ್ರೆಂಡ್ ಪರ್ಸೆಂಟೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಕ್ವಶನ್ ಅಲ್ಲಿ ಫ್ರಮ್ ದಿ ಫಾಲೋ ಟ್ರೆಂಡ್ ಪರ್ಸೆಂಟೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಫ್ರಮ್ ದಿ ಫಾಲೋಯಿಂಗ್ ಫಿಗರ್ಸ್ ಆಫ್ ರಮ್ಯಾ ಎಂಟರ್ಪ್ರೈಸಸ್ ಟೇಕಿಂಗ್ 2018-19 ಆಸ್ ಬೇಸ್. ನೋಡಿ, ಯಾವ್ದನ್ನ ಬೇಸ್ ಆಗಿ ತಗೋಬೇಕು ಅಂತ ಹೇಳಿದರೆ 18-19 ಅನ್ನ ಬೇಸ್ ಆಗಿ ತಗೊಂಡು ನೀವು ಟ್ರೆಂಡ್ ಪರ್ಸೆಂಟೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದರೆ. ಟ್ರೆಂಡ್ ಪರ್ಸೆಂಟೇಜ್, ಟ್ರೆಂಡ್ ಅನಾಲಿಸಿಸ್, ಟ್ರೆಂಡ್ ರೇಷಿಯೋ ಯಾವ ತರ ಬೇಕಾದ್ರೂ ಕರಿಬಹುದು. ಸೊ ಟ್ರೆಂಡ್ ಪರ್ಸೆಂಟೇಜಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ ಅವರು ರಮ್ಯಾ ಎಂಟರ್ಪ್ರೈಸ್ ಗೆ ಸಂಬಂಧಪಟ್ಟಂತೆ 18-19 ಅನ್ನ ಬೇಸ್ ಆಗಿ ತಗೊಂಡು ಅಂತ. ಸೊ ನಮ್ಗೆ ಇಲ್ಲಿ 4 ವರ್ಷದ ಡೀಟೇಲ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಕಾಲಮ್ ಅಲ್ಲಿ ಪರ್ಟಿಕ್ಯುಲರ್ಸ್ ಇದೆ. ನೆಕ್ಸ್ಟ್ 18-19 ಕೊಟ್ಟಿದ್ದಾರೆ, ಅಮೌಂಟ್ ಇದೆ. 19-20 ಅಮೌಂಟ್ ಇದೆ. 20-21 ಅಮೌಂಟ್ ಇದೆ. 21-22 ಅಮೌಂಟ್ ಅನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ ಏನೇನಿದೆಯಪ್ಪ ಅಂದ್ರೆ ನೋಡಿ, ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ. ನೆಟ್ ಸೇಲ್ಸ್ 4 ಲ್ಯಾಕ್ ಇದೆ, 3,60,000 ಇದೆ, 4,80,000 ಇದೆ, 6 ಲ್ಯಾಕ್ ಕೊಟ್ಟಿದ್ದಾರೆ. ಸೊ ನೆಟ್ ಸೇಲ್ಸ್ ಅಲ್ಲಿ ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನು ಅವರೇ ಕೊಟ್ಟಿದ್ದಾರೆ. ಲೆಸ್ ಮಾಡೇ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. 2,40,000, 2,40,000, 2,80,000, 3,20,000. ಸೊ ನೆಟ್ ಸೇಲ್ಸ್ ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೆ GP ಬರುತ್ತೆ. ಅವರೇ GP 4 ವರ್ಷದ ಕೊಟ್ಟಿದ್ದಾರೆ. GP ನಲ್ಲಿ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ನ ಲೆಸ್ ಮಾಡಿ ಅವರೇ 40,000, 40,000, 60, 80 ಅವರೇ ಕೊಟ್ಟಿದ್ದಾರೆ. ಸೊ ನೋಡಿ, GP ನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅನ್ನ ಕಳೆದ್ರೆ ನೆಟ್ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ. ದಟ್ ಇಸ್ ಆಪರೇಟಿಂಗ್ ಪ್ರಾಫಿಟ್. ಅವರೇ 4 ವರ್ಷದ ಆಪರೇಟಿಂಗ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಈ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಟ್ಯಾಕ್ಸ್ ಅನ್ನ ಲೆಸ್ ಮಾಡಿದ್ದಾರೆ. ಸೊ 4 ವರ್ಷದ ಟ್ಯಾಕ್ಸ್ ಅಮೌಂಟ್ ಇದೆ, ಲೆಸ್ ಮಾಡ್ಬಿಟ್ಟು ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ನೋಡಿ, ಅವರೇ ಲೆಸ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಕೊಟ್ಟಿರೋ ಅಮೌಂಟ್ಗೆ ಜಸ್ಟ್ ಪರ್ಸೆಂಟೇಜಸ್ ಅನ್ನ ಮಾಡ್ಬೇಕಷ್ಟೇ. ಸೊ ನಾನು ಆಲ್ರೆಡಿ ಮೊದಲನೇ ವಿಡಿಯೋ ಟ್ರೆಂಡ್ ಅನಾಲಿಸಿಸ್ ಅನ್ನ ಲೆಸ್ ಮಾಡಿ ಕೊಡದೇ ಇದ್ದಾಗ ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, GP ಹೇಗ್ ಬರುತ್ತೆ, ಆಪರೇಟಿಂಗ್ ಪ್ರಾಫಿಟ್ ಹೇಗ್ ಬರುತ್ತೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಹೇಗ್ ಬರುತ್ತೆ ಅನ್ನೋದನ್ನ ನಾನು ತೋರಿಸಿದೆ. ಬಟ್ ಇಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ನೆಟ್ ಸೇಲ್ಸ್ ಅಲ್ಲಿ COGS ಹೋದ್ರೆ GP ಬರುತ್ತೆ, GP ನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಹೋದ್ರೆ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಟ್ಯಾಕ್ಸ್ ಅನ್ನ ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನಮಗೆ ಸಿಗುತ್ತೆ ಅಂತ ಅವರೇ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೊಟ್ಟಿರೋ ಈ ತರ ಕ್ವಶನ್ಸ್ ಕೊಟ್ರೆ ಅವ್ರು ಏನ್ ಕೊಟ್ಟಿರ್ತಾರೋ ಕ್ವಶನ್ಸ್ಗೆ ಅಲ್ಲಿರೋ ಅಮೌಂಟ್ಗೆ, ಅಷ್ಟು ವರ್ಷದ ಅಮೌಂಟ್ಗೆ ನಾವು ಜಸ್ಟ್ ಪರ್ಸೆಂಟೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಷ್ಟೇ ಟ್ರೆಂಡ್ ರೇಷಿಯೋಸ್ ಅಲ್ಲಿ. ಸೊ ಆ ಪರ್ಸೆಂಟೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಬೇಸ್ ಇಯರ್ ಕ್ವಶನ್ ಅಲ್ಲಿ ಕೊಟ್ಟಿದಾರಾ ಇಲ್ವಾ ಒಂದ್ಸಲಿ ನೋಡ್ಕೊಳ್ಳಿ. ಬೇಸ್ ಇಯರ್ ಇಲ್ಲಿ ಹೇಳಿದರೆ 2018-19 ಆಸ್ ಬೇಸ್ ಅಂತ ಹೇಳಿದ್ದಾರೆ. ಯಾವ ವರ್ಷ ಬೇಸ್ ಆಗುತ್ತೆ ಆ ವರ್ಷದ ಎಲ್ಲಾ ಪರ್ಸೆಂಟೇಜ್ ಕೂಡ 100% ಇರುತ್ತೆ. ಟ್ರೆಂಡ್ ಅನಾಲಿಸಿಸ್ ಅಲ್ಲಿ ಬೇಸ್ ಇಯರ್ ಪರ್ಸೆಂಟೇಜ್ ಇಸ್ 100%. ಸಪೋಸ್ ಬೇಸ್ ಇಯರ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಇಯರ್ ಇನ್ ದಿ ಪ್ರಾಬ್ಲಮ್ ಈಸ್ ಕನ್ಸಿಡರ್ ಆಸ್ ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡಬೇಕಿತ್ತು. ಸೊ ಬನ್ನಿ, ಆನ್ಸರ್ಸ್ ಮಾಡಬೇಕು ಅಂದ್ರೆ ಯಾವ ತರ ನೀವು ಕಾಲಮ್ಸ್ ಹಾಕೋಬೇಕು, ಏನು ಎತ್ತ ಅಂತ ಹೇಳಿದ್ರೆ. ಸೊ ನೋಡಿ, ಈ ತರ ಕಾಲಮ್ಸ್ ಹಾಕೊಳ್ಳಿ. ಕಾಂಪಿಟೇಷನ್ ಆಫ್ ಟ್ರೆಂಡ್ ರೇಷಿಯೋ ಅಥವಾ ಟ್ರೆಂಡ್ ಪರ್ಸೆಂಟೇಜ್ 2018-19 ಆಸ್ ಎ ಬೇಸ್ ಇಯರ್ ಅಂತ ಅವ್ರು ಹೇಳಿದ್ದಾರೆ. ಸೊ ನಾನು 18-19 ಬೇಸ್ ಇಯರ್ ತಗೊಂಡು ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಈ ತರ ಕಾಲಮ್ಸ್ ಹಾಕೊಳ್ಳಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್ ಇಲ್ಲಿ. ಸೊ ಇನ್ನು ರಿಮೈನಿಂಗ್ 4 ಕ್ವಶನ್ ಕೊಟ್ಟಿದ್ದಾರೆ. 18-19 ಅಮೌಂಟ್ ಅವ್ರು ಕೊಟ್ಟಿದ್ದಾರೆ, ನಾವು ಪರ್ಸೆಂಟೇಜ್ ಮಾಡಬೇಕು. 19-20 ಅಮೌಂಟ್ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಮಾಡಬೇಕು. 20-21 ಅಮೌಂಟ್ ಕ್ವಶನ್ ಅಲ್ಲಿ ಇದೆ, ಪರ್ಸೆಂಟೇಜ್ ಮಾಡಬೇಕು. ಅದೇ ತರ ಲಾಸ್ಟ್ ಇಯರ್ ಅಮೌಂಟ್ ಕೊಟ್ಟಿದ್ದಾರೆ, ಪರ್ಸೆಂಟೇಜಸ್ ಅನ್ನ ನಾವು ಮಾಡಬೇಕಾಗುತ್ತೆ. ಸೊ ಬನ್ನಿ, ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ತಗೋಬೇಕಾದ್ರೆ ಫಸ್ಟ್ ನೀವು ಸೇಲ್ಸ್ ಕೊಟ್ಟಿದ್ದಾರೆ, ಸೇಲ್ಸ್ ಅನ್ನ ತಗೊಳ್ಳಿ. ಸೇಲ್ಸ್ ಅವರೇ ಅಮೌಂಟ್ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ 4 ಲ್ಯಾಕ್ ರುಪೀಸ್ ಇದೆ. ಸೆಕೆಂಡ್ ಇಯರ್ 3,60,000 3,60,000 ಕೊಟ್ಟಿದ್ದಾರೆ. ದೆನ್ ಥರ್ಡ್ ಇಯರ್ ಬಂದು 4,80,000 ಕೊಟ್ಟಿದ್ದಾರೆ. ದೆನ್ ಲಾಸ್ಟ್ ಇಯರ್ ಬಂದು 6 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ನೋಡಿ, ಇದು ಕ್ವಶನ್ ಅಲ್ಲಿ ಅಮೌಂಟ್ ಅವರೇ ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಸೇಲ್ಸ್. ಈ ಅಮೌಂಟ್ಗೆ ನಾವು ಪರ್ಸೆಂಟೇಜಸ್ ಅನ್ನ ಮಾಡಬೇಕು. ಆ ಪರ್ಸೆಂಟೇಜಸ್ ಅನ್ನ ಮಾಡಬೇಕು ಅಂದ್ರೆ ಬೇಸ್ ಇಯರ್ ನಮಗೆ ಕ್ವಶನ್ ಅಲ್ಲಿ ಹೇಳಿದರೆ 18-19 ಬೇಸ್ ಇಯರ್ ಅಂತ. ಸೊ ಯಾವಾಗ 18-19 ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ದ ಬೇಸ್ ಇಯರ್, 18-19 ಇಸ್ ದ ಬೇಸ್ ಇಯರ್ ಅಂತ ಹೇಳಿದ್ರೆ ಬೇಸ್ ಇಯರ್ ನ ಪರ್ಸೆಂಟೇಜ್ ಯಾವಾಗ್ಲೂ ಕೂಡ 100% ಇರುತ್ತೆ. ಬೇಸ್ ಇಯರ್ದು ಪರ್ಸೆಂಟೇಜ್ ಯಾವಾಗಲೂ 100% ಇರುತ್ತೆ. ಈಗ ನೆಕ್ಸ್ಟ್ ಇಯರ್ಗೆ ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು. 19-20 ನಲ್ಲಿ ಅಮೌಂಟ್ 3,60,000 ಇದೆ. ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ, ಯಾವ ತರ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ನೋಡಿ, 19-20 ನಲ್ಲಿ ಇರ್ತಕ್ಕಂಥ ಸೇಲ್ಸ್ ಅಮೌಂಟ್ 3,60,000 ಡಿವೈಡೆಡ್ ಬೈ ಬೇಸ್ ಇಯರ್ ಅಲ್ಲಿ ಯಾವುದು ಸೇಲ್ಸ್, ಬೇಸ್ ಇಯರ್ ಅಲ್ಲಿ 18-19 ನಲ್ಲಿ ಬೇಸ್ ಇಯರ್ ಸೇಲ್ಸ್ ಎಷ್ಟಿದೆ, 4 ಲ್ಯಾಕ್ ರುಪೀಸ್ ಇದೆ. ಸೊ ಹಾಗಾಗಿ 3,60,000 ಡಿವೈಡೆಡ್ ಬೈ 4 ಲ್ಯಾಕ್ ರುಪೀಸ್, 3,60,000 ಡಿವೈಡೆಡ್ ಬೈ 4 ಲ್ಯಾಕ್ ಇಂಟು 100 ಮಾಡಿದ್ರೆ ನಿಮ್ಗೆ ಪರ್ಸೆಂಟೇಜ್ ಎಷ್ಟು ಬರುತ್ತಪ್ಪ ಅಂದ್ರೆ 90% ಬರುತ್ತೆ.
ಇದು ಸೆಕೆಂಡ್ ಇಯರ್ಗೆ ಪರ್ಸೆಂಟೇಜ್ನ ಮಾಡಿರ್ತಕ್ಕಂಥದ್ದು. ಈಗ ಅದೇ ತರ ಥರ್ಡ್ ಇಯರ್ಗೆ ಬಂದ್ರೆ ಥರ್ಡ್ ಇಯರ್ ಅಲ್ಲಿ ಸೇಲ್ಸ್ ಅಮೌಂಟ್ ಥರ್ಡ್ ಇಯರ್ ಅಲ್ಲಿ ಎಷ್ಟಿದೆ ಸೇಲ್ಸ್ 4,80,000 ಡಿವೈಡೆಡ್ ಬೈ ಬೇಸ್ ಇಯರ್ ಸೇಲ್ಸ್ ಬಂದು 4 lakh rupees ಇದೆ. ಸೊ 4,80,000 ಡಿವೈಡೆಡ್ ಬೈ 4 lakh rupees ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತಪ್ಪ ಅಂತ ಹೇಳಿದ್ರೆ 1 lakh ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂದ್ರೆ 120% ನಮಗೆ 2021 ಅಲ್ಲಿ ಸಿಗುತ್ತೆ. ಅದೇ ತರ ಲಾಸ್ಟ್ ಇಯರ್ಗೆ ಬಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಎಷ್ಟಿದೆ ಸೇಲ್ಸ್ 6 lakh rupees ಕೊಟ್ಟಿದ್ದಾರೆ. ಸೊ 6 lakh ಡಿವೈಡೆಡ್ ಬೈ ಬೇಸ್ ಇಯರ್ ಬಂದು 4 lakh rupees ಕೊಟ್ಟಿದ್ದಾರೆ. ಸೊ 6 lakh ಡಿವೈಡೆಡ್ ಬೈ 4 lakh ಇಂಟು 100 ಮಾಡಿದ್ರೆ ನಮ್ಗೆ ಎಷ್ಟು ಪರ್ಸೆಂಟೇಜ್ ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 150% ನಮ್ಗೆ ಸಿಗುತ್ತೆ. 150% ಸಿಗುತ್ತೆ. ಸೊ ಇದು ಸೇಲ್ಸ್ಗೆ ನಾವು ಪರ್ಸೆಂಟೇಜಸ್ ಅನ್ನ ಮಾಡೋದು. ಅಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ, ಜಸ್ಟ್ ನಾವು ಪರ್ಸೆಂಟೇಜ್ ಮಾಡಬೇಕು. ಪರ್ಸೆಂಟೇಜ್ ಮಾಡ್ಬೇಕಾದ್ರೆ ಫಸ್ಟ್ ಇಯರ್ ಬೇಸ್ ಇಯರ್ ಪರ್ಸೆಂಟೇಜ್ 100% ಇರುತ್ತೆ. ಉಳಿದ 3 ವರ್ಷದ ಅಮೌಂಟ್ಗೆ ನಾವು ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ ಆಯಾ ವರ್ಷದ ಅಮೌಂಟ್ ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ ಇಂಟು 100 ಮಾಡ್ಕೊಳ್ಳಿ. ಸೊ 21ಗೆ ಬಂದ್ರೆ ಅಲ್ಲಿರೋ ಅಮೌಂಟ್ ಡಿವೈಡೆಡ್ ಬೈ ಸೇಲ್ಸ್ ಅಮೌಂಟ್ ಇಂಟು 100, ಫಸ್ಟ್ ಇಯರ್ ಅಮೌಂಟ್ ಇಂಟು 100. ಅದೇ ತರ ಲಾಸ್ಟ್ ಇಯರ್ಗೆ ಬಂದ್ರೆ ಲಾಸ್ಟ್ ಇಯರ್ ಎಷ್ಟು ಅಮೌಂಟ್ ಇದೆ ಸೇಲ್ಸ್ ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ ಆಫ್ ಸೇಲ್ಸ್ ಎಷ್ಟಿದೆ ಇಂಟು 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಈ ಸೇಲ್ಸ್ ಅಲ್ಲಿ ಸೊ ನೀವು ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ನೀವು ಲೆಸ್ ಮಾಡ್ಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ COGS ಅಂತ ಕರಿತೀವಿ. ಕ್ವಶನ್ ಅಲ್ಲಿ ನೋಡಿ ಅವರೇ ಕೊಟ್ಟಿದ್ದಾರೆ ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ಬಿಟ್ಟು ಅಮೌಂಟ್ ಅವರೇ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ ಎಷ್ಟಿದೆ ಅಮೌಂಟ್ 2,40,000 ಫಸ್ಟ್ ಇಯರ್ ಕೊಟ್ಟಿದ್ದಾರೆ. ಸೆಕೆಂಡ್ ಇಯರ್ ಎಷ್ಟಿದೆ ಅಮೌಂಟ್ ಅಂದ್ರೆ ಸೆಕೆಂಡ್ ಇಯರ್ ಕೂಡ 2,40,000 ಇದೆ. ಥರ್ಡ್ ಇಯರ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 2,80,000 ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಎಷ್ಟಿದೆ ಅಂದ್ರೆ 3,20,000 ಅಮೌಂಟ್ ಕೊಟ್ಟಿದ್ದಾರೆ. ಸೊ ಈ ಅಮೌಂಟ್ಗೆ ನಾನು ಜಸ್ಟ್ ಪರ್ಸೆಂಟೇಜಸ್ ಅನ್ನ ಮಾಡಬೇಕು. ಪರ್ಸೆಂಟೇಜಸ್ ಅನ್ನ ಮಾಡ್ತೀನಿ ಅಂದ್ರೆ ಫಸ್ಟ್ ಇಯರ್ಗೆ ಅಮೌಂಟ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 2,40,000 ಇದೆ. ಇದಕ್ಕೆ ನಾನು ಪರ್ಸೆಂಟೇಜ್ ಮಾಡ್ತೀನಿ ಅಂದ್ರೆ 2018-19 ಆಸ್ ಅ ಬೇಸ್ ಇಯರ್, ಅದು ನಾನು ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಹಾಗಾಗಿ ಬೇಸ್ ಇಯರ್ ನ ಪರ್ಸೆಂಟೇಜ್ ಯಾವಾಗಲೂ ಕೂಡ 100% ಇರುತ್ತೆ. ಬಟ್ ನೆಕ್ಸ್ಟ್ ಇಯರ್ ಅಮೌಂಟ್ ಇದೆಯಲ್ವಾ, ಈ 2,40,000ಗೆ ನಾನು ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ ಸೊ 2,40,000 19 ಅಲ್ಲಿ ಇರ್ತಕ್ಕಂಥ ಅಮೌಂಟ್ ಡಿವೈಡೆಡ್ ಬೈ ಬೇಸ್ ಇಯರ್ 2,40,000 ಇದೆ. 2,40,000 ಡಿವೈಡೆಡ್ ಬೈ 2,40,000 ಇಂಟು 100 ಮಾಡಿದ್ರೆ ನಮಗೆ 100% ಇಲ್ಲೂ ಕೂಡ ಸಿಗುತ್ತೆ. ಯಾಕೆಂದ್ರೆ 19-20 ನಲ್ಲೂ 2,40,000 ಇದೆ, ಡಿವೈಡೆಡ್ ಬೈ ಬೇಸ್ ಇಯರ್ ಅಲ್ಲೂ ಕೂಡ 2,40,000 ಇದೆ, ಇಂಟು 100 ಮಾಡಿದ್ರೆ ನಮ್ಗೆ 100% ಸಿಗುತ್ತೆ. ನೆಕ್ಸ್ಟ್ ಥರ್ಡ್ ಇಯರ್ಗೆ ಬಂದ್ರೆ ಥರ್ಡ್ ಇಯರ್ COGS ಇರೋದು 2,80,000 ಇದೆ. ಸೊ 2,80,000 ಡಿವೈಡೆಡ್ ಬೈ ಬೇಸ್ ಇಯರ್ ಬಂದು 2,40,000 ಇದೆ, ಡಿವೈಡೆಡ್ ಬೈ 2,40,000 ಇಂಟು 100 ಮಾಡಿದ್ರೆ ಸೊ ನಿಮಗೆ ಎಷ್ಟು ಪರ್ಸೆಂಟೇಜ್ ಬರುತ್ತಪ್ಪ ಅಂತ ಹೇಳಿದ್ರೆ ಸೊ ನಮಗೆ 2,80,000 ಡಿವೈಡೆಡ್ ಬೈ 2,40,000 ಇಂಟು 100 ಮಾಡಿದ್ರೆ ನಮಗೆ 116.666 ಬರುತ್ತೆ. 116.67% ಸಿಗುತ್ತೆ. ಅದೇ ತರ ಲಾಸ್ಟ್ ಇಯರ್ಗೆ ಬಂದ್ರೆ ಲಾಸ್ಟ್ ಇಯರ್ ಅಲ್ಲಿ COGS ಇರೋದು 3,20,000 ಡಿವೈಡೆಡ್ ಬೈ ಬೇಸ್ ಇಯರ್ ಅಲ್ಲಿ ಇರ್ತಕ್ಕಂಥ COGS ಎಷ್ಟು 2,40,000, 2,40,000 ಇಂಟು 100 ಮಾಡಿದ್ರೆ ನಮ್ಗೆ ಎಷ್ಟು ಪರ್ಸೆಂಟೇಜ್ ಬರುತ್ತಪ್ಪ ಲಾಸ್ಟ್ ಇಯರ್ಗೆ ಅಂತ ಹೇಳಿದ್ರೆ 133.33% ನಮಗೆ ಸಿಗುತ್ತೆ. ಫಸ್ಟ್ ಇಯರ್ ಮಾತ್ರ ಬೇಸ್ ಇಯರ್ 100% ಇರುತ್ತೆ. ಇನ್ನು ಉಳಿದ ಎಲ್ಲ ವರ್ಷದ್ದು ನೀವು ಆಯಾ ವರ್ಷದ ಅಮೌಂಟ್ ಡಿವೈಡೆಡ್ ಬೈ ಬೇಸ್ ಇಯರ್ ಇರ್ತಕ್ಕಂಥ ಅಮೌಂಟ್ ಇಂಟು 100 ಮಾಡ್ಕೋಬೇಕು. ಈಗ ಇಲ್ಲಿ 2,40,000 ಡಿವೈಡೆಡ್ ಬೈ 2,40,000 ಇಂಟು 100. ಸೊ ಇಲ್ಲಿ 2,80,000 ಡಿವೈಡೆಡ್ ಬೈ 2,80,000 ಡಿವೈಡೆಡ್ ಬೈ 2,40,000 ಇಂಟು 100. ಸೊ 3,20,000 ಡಿವೈಡೆಡ್ ಬೈ 2,40,000 ಇಂಟು 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಈಗ ಸೇಲ್ಸ್ ಅಲ್ಲಿ COGS ಹೋದ್ರೆ ಏನ್ ಬರುತ್ತಪ್ಪ ಅಂದ್ರೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ನ ಅವರೇ ಕ್ವಶನ್ಸ್ ಅಲ್ಲಿ ಲೆಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ 1,60,000 ಫಸ್ಟ್ ಇಯರ್ ಇದೆ, ಸೆಕೆಂಡ್ ಇಯರ್ 1,20,000 ಅವರೇ ಕೊಟ್ಬಿಟ್ಟಿದ್ದಾರೆ ಸೆಕೆಂಡ್ ಇಯರ್ದು ಕೂಡ, ಥರ್ಡ್ ಇಯರ್ದು 2 lakh rupees ಇದೆ, ಅಂಡ್ ಫೋರ್ತ್ ಇಯರ್ ಬಂದು 2,80,000 ಕೊಟ್ಟಿದ್ದಾರೆ ಅವರೇ. ಸೊ ಈಗ ನೀವು ಇದಕ್ಕೆ ಪರ್ಸೆಂಟೇಜಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಸೊ ನೋಡಿ ಸೇಲ್ಸ್ ಅಲ್ಲಿ COGS ಹೋದ್ರೆ GP ಬರುತ್ತೆ. ಸೊ ಈಗ GP ಮೊದಲನೇ ವರ್ಷಕ್ಕೆ 1,60,000ಗೆ ಎಷ್ಟಪ್ಪ ಪರ್ಸೆಂಟೇಜ್ ಅಂತ ಹೇಳಿದ್ರೆ ದಿಸ್ ಇಸ್ ಅ ಬೇಸ್ ಇಯರ್. ಸೊ ಬೇಸ್ ಇಯರ್ ಪರ್ಸೆಂಟೇಜ್ 100% ಇರುತ್ತೆ. ಸೊ ಇದು ಬೇಸ್ ಇಯರ್ ಆಗಿರೋದ್ರಿಂದ ಬೇಸ್ ಇಯರ್ ನ ಪರ್ಸೆಂಟೇಜ್ ಯಾವಾಗಲೂ ಕೂಡ 100% ಇರುತ್ತೆ. ಬಟ್ ನೆಕ್ಸ್ಟ್ ಇಯರ್ ಇದೆಯಲ್ವಾ 1,20,000ಗೆ ಪರ್ಸೆಂಟೇಜ್ ಎಷ್ಟು ಬರುತ್ತೆ ಅಂದ್ರೆ 1,20,000 ಡಿವೈಡೆಡ್ ಬೈ
1,60,000 ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂದರೆ 75% ಸಿಗುತ್ತೆ. ನೆಕ್ಸ್ಟ್ ಥರ್ಡ್ ಇಯರ್ ಅಲ್ಲಿ ಅಮೌಂಟ್ ಎಷ್ಟಿದೆ ಅಂದರೆ ಜಿ ಪಿ 2 ಲ್ಯಾಕ್ ರುಪೀಸ್ ಇದೆ, ಡಿವೈಡೆಡ್ ಬೈ 1,60,000 ಇಂಟು 100 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ ಸೊ ಪರ್ಸೆಂಟೇಜು 125% ನಮಗೆ ಸಿಗುತ್ತೆ. ಸೊ ಅದೇ ತರ ಲಾಸ್ಟ್ ಇಯರಿಗೆ ಬಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಎಷ್ಟಿದೆ ಅಮೌಂಟ್ ಅಂದ್ರೆ 2,80,000 ಇದೆ. ಸೊ 2,80,000 ಡಿವೈಡೆಡ್ ಬೈ 1,60,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ 175% ಸಿಗುತ್ತೆ. ಸೊ ಇಲ್ಲಿ ಗ್ರಾಸ್ ಪ್ರಾಫಿಟ್ಗೆ ಪರ್ಸೆಂಟೇಜ್ ಫಸ್ಟ್ ಇಯರ್ ಮಾತ್ರ ಬೇಸ್ ಇಯರ್ ಪರ್ಸೆಂಟೇಜ್ 100, ಉಳಿದ ನೀವು ಯಾವುದೇ ವರ್ಷದ ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ ಆಯಾ ವರ್ಷದ ಅಮೌಂಟು ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ ಇಂಟು 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಈಗ ಸೇಲ್ಸ್ ಅಲ್ಲಿ ಸಿಒಜಿಎಸ್ ಹೋದ್ರೆ ಜಿ ಪಿ ಬಂತು. ಗ್ರಾಸ್ ಪ್ರಾಫಿಟ್ ಅಲ್ಲಿ ನಾವೇನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಬೇಕು. ಸೊ ಅವರೇ ಕೊಟ್ಟಿದ್ದಾರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟೆಷ್ಟಿದೆ ಅಂತ ಹೇಳಿದ್ರೆ ಫಸ್ಟ್ ಇಯರ್ 40,000 ಇದೆ, ಸೆಕೆಂಡ್ ಇಯರ್ 40,000 ಇದೆ, ಥರ್ಡ್ ಇಯರ್ 60,000 ಇದೆ, ಫೋರ್ತ್ ಇಯರ್ 80,000 ಕೊಟ್ಟಿದ್ದಾರೆ. ಅವರೇ ಕ್ವಶನ್ ಅಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ. ಈಗ 40,000ಗೆ ನಾನು ಪರ್ಸೆಂಟೇಜ್ ಮಾಡ್ತೀನಿ ಅಂದ್ರೆ ದಿಸ್ ಇಸ್ ದ ಬೇಸ್ ಇಯರ್. ಸೊ 2018-19 ಇಸ್ ದ ಬೇಸ್ ಇಯರ್. ಸೊ ಬೇಸ್ ಇಯರ್ ನ ಪರ್ಸೆಂಟೇಜ್ ಯಾವಾಗಲೂ ಕೂಡ 100% ಇರುತ್ತೆ. ಬಟ್ ನೆಕ್ಸ್ಟ್ ಇಯರ್ಗೆ ನಾನು ಪರ್ಸೆಂಟೇಜ್ ಮಾಡಬೇಕು 19-20ಗೆ ಅಂದ್ರೆ ಇಲ್ಲಿರೋ ಅಮೌಂಟ್ 40,000 ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 40,000 ಇಂಟು 100 ಮಾಡಿದ್ರೆ ನನಗೆ ಸೆಕೆಂಡ್ ಇಯರ್ ಕೂಡ 100% ಬರುತ್ತೆ. ಬಟ್ ಥರ್ಡ್ ಇಯರಿಗೆ ಬಂದ್ರೆ ನೋಡಿ ಇರ್ತಕ್ಕಂಥದ್ದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ 60,000 ಇದೆ. ಸೊ 60,000 ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ ಬಂದು 40,000 ಇದೆ. ಸೊ 40,000 ಇಂಟು 100 ಮಾಡಿದ್ರೆ ನಮಗೆ ಥರ್ಡ್ ಇಯರ್ ಎಷ್ಟು ಬರುತ್ತೆ ಅಂದ್ರೆ 150% ಬರುತ್ತೆ. ಸೊ ಅದೇ ತರ ಲಾಸ್ಟ್ ಇಯರಿಗೆ ಬಂದ್ರೆ ನೋಡಿ ಇರ್ತಕ್ಕಂಥದ್ದು 80,000 ಇರ್ತಕ್ಕಂಥದ್ದು ಲಾಸ್ಟ್ ಇಯರ್ ಅಲ್ಲಿ 80,000 ಡಿವೈಡೆಡ್ ಬೈ ಬೇಸ್ ಇಯರ್ ಬಂದು 40,000 ಇದೆ. ಸೊ 40,000 ಬೇಸ್ ಇಯರ್ ಅಮೌಂಟ್ ಇರೋದು ಇಂಟು 100 ಮಾಡಿದ್ರೆ 80,000 ಡಿವೈಡೆಡ್ ಬೈ 40,000 ಇಂಟು 100 ಮಾಡಿದ್ರೆ ಲಾಸ್ಟ್ ಇಯರ್ ನಮಗೆ 200% ಸಿಗುತ್ತೆ. ಸೊ ಈಗ ನಾವು ಗ್ರಾಸ್ ಪ್ರಾಫಿಟ್ ಅಲ್ಲಿ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನ ಕಳೆದ್ರೆ ಏನ್ ಬರುತ್ತೆ ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ. ಅದನ್ನ ಅವರೇ ಕೊಟ್ಟಿದ್ದಾರೆ, ನೆಟ್ ಆಪರೇಟಿಂಗ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಸೊ ಇದು ಆಪರೇಟಿಂಗ್ ಪ್ರಾಫಿಟ್ ಅಂತ ಅರ್ಥ. ಸೊ ನೆಟ್ ಆಪರೇಟಿಂಗ್ ಪ್ರಾಫಿಟ್ ಅವರೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ 1,20,000 ಬರುತ್ತಂತೆ, ಸೆಕೆಂಡ್ ಇಯರ್ 80,000 ಬರುತ್ತೆ ಅಂತ ಹೇಳಿದ್ದಾರೆ, ಥರ್ಡ್ ಇಯರ್ 1,40,000 ಬರುತ್ತೆ ಅಂತ ಹೇಳಿದ್ದಾರೆ, ದೆನ್ ಲಾಸ್ಟ್ ಇಯರ್ 2 ಲ್ಯಾಕ್ ರುಪೀಸ್ ಬರುತ್ತೆ ಅಂತ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಈಗ ಇದಕ್ಕೆ ನೀವು ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ ಈಗ 1,20,000ಗೆ ಎಷ್ಟು ಪರ್ಸೆಂಟೇಜ್ ಮಾಡ್ತೀರಾ ಅಂದ್ರೆ ದಿಸ್ ಇಸ್ ದ ಬೇಸ್ ಇಯರ್. ಸೊ ಬೇಸ್ ಇಯರ್ ಪರ್ಸೆಂಟೇಜು 100% ಇರುತ್ತೆ. ಬಟ್ ನೆಕ್ಸ್ಟ್ ಇಯರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇಲ್ಲಿರೋ ಅಮೌಂಟ್ 80,000 ಡಿವೈಡೆಡ್ ಬೈ ಬೇಸ್ ಇಯರ್ ಇರ್ತಕ್ಕಂಥ ಅಮೌಂಟ್ ಎಷ್ಟು 1,20,000 ಇಂಟು 100 ಮಾಡಿದ್ರೆ ನಮಗೆ 66.66 ಬರುತ್ತೆ. ಸೊ 667% ನಮಗೆ ಸಿಗುತ್ತೆ. ಅದೇ ತರ ಥರ್ಡ್ ಇಯರಿಗೆ ಬಂದ್ರೆ ಥರ್ಡ್ ಇಯರ್ ಇಲ್ಲಿ 1,40,000 ಇದೆ. ಸೊ 1,40,000 ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ ಬಂದು 1,20,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತಪ್ಪ ಅಂದ್ರೆ 116.67% ನಮಗೆ ಸಿಗುತ್ತೆ. ಸೊ ಲಾಸ್ಟ್ ಇಯರಿಗೆ ಬಂದ್ರೆ ಇಲ್ಲಿರೋ ಅಮೌಂಟ್ ಎಷ್ಟು ಲಾಸ್ಟ್ ಇಯರ್ 2 ಲ್ಯಾಕ್ ರುಪೀಸ್ ಇದೆ ಡಿವೈಡೆಡ್ ಬೈ ಬೇಸ್ ಇಯರ್ ಇರ್ತಕ್ಕಂಥ ಅಮೌಂಟ್ ಎಷ್ಟು 1,20,000 ಇದೆ ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಲಾಸ್ಟ್ ಇಯರ್ ಅಂತ ಹೇಳಿದ್ರೆ 166.67% ನಮಗೆ ಸಿಗುತ್ತೆ. ಸೊ ಇದು ನೆಟ್ ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿತಾ ಹೋಗ್ತೀವಿ. ಸೊ ಜಿ ಪಿ ನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಹೇಳಿದ್ರೆ ಆಪರೇಟಿಂಗ್ ಪ್ರಾಫಿಟ್ ಅಮೌಂಟ್ ಅವರೇ ಕೊಟ್ಬಿಟ್ಟಿದ್ದಾರೆ, ಅಲ್ಲಿ ಕೊಟ್ಟಿರೋ ಅಮೌಂಟ್ಗೆ ಜಸ್ಟ್ ನಾವು ಪರ್ಸೆಂಟೇಜಸ್ ಅನ್ನ ಮಾಡಿರೋದು. ಸೊ ಈ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ನೆಕ್ಸ್ಟ್ ನೀವು ಏನ್ ಲೆಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಲೆಸ್ ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು. ಸೊ ಅವರೇ ಕೊಟ್ಟಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಎಷ್ಟೆಷ್ಟಿದೆ ಅಂತ 60,000 ಫಸ್ಟ್ ಇಯರ್ ಇದೆ, 40,000 ಸೆಕೆಂಡ್ ಇಯರ್ ಇದೆ, ದೆನ್ 70,000 ಥರ್ಡ್ ಇಯರ್ ಕೊಟ್ಟಿದ್ದಾರೆ, ದೆನ್ ಲಾಸ್ಟ್ ಇಯರ್ 1 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಸೊ ಇದು ಅಮೌಂಟ್ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿರೋದು. ಸೊ ಇದಕ್ಕೆ ನಾವು ಪರ್ಸೆಂಟೇಜ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಫಸ್ಟ್ ಇಯರ್ ಇಸ್ ಎ ಬೇಸ್ ಇಯರ್. ಸೊ ಇನ್ಕಮ್ ಟ್ಯಾಕ್ಸ್ 60,000 ಇದೆ ಫಸ್ಟ್ ಇಯರ್ ಬೇಸ್ ಇಯರ್ ಆಗಿಂದ. ಸೊ ಈ ಒಂದು 60,000ಗೆ
ಬೇಸ್ ಇಯರ್ ಪರ್ಸೆಂಟೇಜ್ 100% ಇರುತ್ತೆ. ಬಟ್ ನೆಕ್ಸ್ಟ್ ಇಯರ್ 40,000ಗೆ ನೀವು ಪರ್ಸೆಂಟೇಜ್ ಮಾಡಬೇಕು ಅಂದರೆ 40,000 ಅಮೌಂಟ್ ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 60,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂದರೆ 66.67% ಸಿಗುತ್ತೆ. ದೆನ್ ನೆಕ್ಸ್ಟ್ ಥರ್ಡ್ ಇಯರ್ಗೆ ನೀವು ಪರ್ಸೆಂಟೇಜ್ ಮಾಡ್ತೀರಾ ಅಂದರೆ ಥರ್ಡ್ ಇಯರ್ ಇರ್ತಕ್ಕಂಥದ್ದು 70,000 ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ ಇರ್ತಕ್ಕಂಥದ್ದು 60,000, ದಟ್ ಈಸ್ 60,000 ಬೇಸ್ ಇಯರ್ ಅಮೌಂಟ್ ಇರೋದು ಇಂಟು 100 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 116.67% ನಮಗೆ ಸಿಗುತ್ತೆ. ನೆಕ್ಸ್ಟ್ ಲಾಸ್ಟ್ ಇಯರ್ ಬಂದ್ರೆ ಲಾಸ್ಟ್ ಇಯರ್ ಅಮೌಂಟ್ ಇರೋದು ಇಲ್ಲಿ 1 lakh ಇದೆ ಡಿವೈಡೆಡ್ ಬೈ ಬೇಸ್ ಇಯರ್ 60,000 ಇದೆ. ಸೊ 1 lakh ಡಿವೈಡೆಡ್ ಬೈ 60,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟೇಜ್ ಬರುತ್ತಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ 166.67% ನಮಗೆ ಸಿಗುತ್ತೆ. ಸೊ ಈಗ ನೀವೇನ್ ಮಾಡಬೇಕು ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಲೆಸ್ ಇನ್ಕಮ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಿದ್ರೆ ಸೊ ನಮಗೆ ಬರ್ತಕ್ಕಂಥದ್ದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಅವರೇ ಕೊಟ್ಬಿಟ್ಟಿದ್ದಾರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಅಂತ. 60,000 ಇದೆ, ಫಸ್ಟ್ ಇಯರ್ 60,000 ಬರುತ್ತೆ, ಸೆಕೆಂಡ್ ಇಯರ್ 40,000 ಕೊಟ್ಟಿದ್ದಾರೆ, ಥರ್ಡ್ ಇಯರ್ 70,000 ಕೊಟ್ಟಿದ್ದಾರೆ, ಲಾಸ್ಟ್ ಇಯರ್ 1 lakh rupees ಕೊಟ್ಟಿದ್ದಾರೆ. ಸೊ ಈಗ ನೀವು ಪರ್ಸೆಂಟೇಜ್ ಮಾಡಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ದ ಬೇಸ್ ಇಯರ್. ಸೊ 60,000 ಏನ್ ಬೇಸ್ ಇಯರ್ ಇದೆ ಈ ಬೇಸ್ ಇಯರ್ಗೆ ಪರ್ಸೆಂಟೇಜ್ ಮಾಡ್ತೀರಂದ್ರೆ ಬೇಸ್ ಇಯರ್ ಪರ್ಸೆಂಟೇಜ್ ಯಾವಾಗಲೂ 100% ಇರುತ್ತೆ. ದೆನ್ ಈ ಸೆಕೆಂಡ್ ಇಯರ್ಗೆ ನೀವು ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ 40,000 ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 60,000 ಇಂಟು 100 ಮಾಡಿದ್ರೆ ನಿಮಗೆ 66.67% ಬರುತ್ತೆ. ಅಂಡ್ ಲಾಸ್ಟ್ ಇಯರ್ ಥರ್ಡ್ ಇಯರ್ ಬಂದು 70,000 ಇದೆ ಡಿವೈಡೆಡ್ ಬೈ ಬೇಸ್ ಇಯರ್ 60,000 ಇಂಟು 100 ಮಾಡಿದ್ರೆ ನಿಮಗೆ 116.67% ಬರುತ್ತೆ. ದೆನ್ ಲಾಸ್ಟ್ ಇಯರ್ ಅಮೌಂಟ್ ಬಂದು 1 lakh ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 60,000 ಇಂಟು 100 ಮಾಡಿದ್ರೆ ನಮಗೆ 166.67% ನಮಗೆ ಸಿಗುತ್ತೆ. ಸೊ ಇದು ಕೊಟ್ಟಿರೋ ಇನ್ಕಮ್ ಸ್ಟೇಟ್ಮೆಂಟ್ ಏನಿದೆ ಅದಕ್ಕೆ ನಾವು ಟ್ರೆಂಡ್ ರೇಷಿಯೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಟ್ರೆಂಡ್ ಪರ್ಸೆಂಟೇಜಸ್ ಅನ್ನ ಮಾಡಬೇಕು. ಇದು ಟ್ರೆಂಡ್ ಪರ್ಸೆಂಟೇಜ್. ಯಾವಾಗ ನಿಮಗೆ ಬೇಸ್ ಇಯರ್ ಕೊಟ್ಟಿರ್ತಾರೆ ಸೊ ಆ ಬೇಸ್ ಇಯರ್ದು ನೀವು ಯಾವುದೇ ಅಮೌಂಟ್ ಅನ್ನ ತಗೊಂಡ್ರು ಕೂಡ ಬೇಸ್ ಇಯರ್ ನ ಪರ್ಸೆಂಟೇಜ್ 100% ಇರುತ್ತೆ. ಎಲ್ಲಕ್ಕೂ 100% ತಗೋಬೇಕು. ಓಕೆ, ಬಟ್ ನೆಕ್ಸ್ಟ್ ಇಯರ್ಸ್ ಇದೆಯಲ್ಲ ಇದಕ್ಕೆ ನೀವು ಪರ್ಸೆಂಟೇಜ್ ಮಾಡ್ತೀರಾ ಅಂದ್ರೆ ಸೊ ಇಲ್ಲಿ ವರ್ಷ ಬರ್ತಕ್ಕಂಥ ಅಮೌಂಟ್ ಏನಿದೆ ಇದು ಡಿವೈಡೆಡ್ ಬೈ ಆಯಾ ವರ್ಷ ಬೇಸ್ ಇಯರ್ ಅಲ್ಲಿ ಏನೇನು ಅಮೌಂಟ್ ಇದೆ ಅದು ಇಂಟು 100 ಮಾಡ್ಕೋಬೇಕು. 2019 ಅಲ್ಲಿರೋ ಅಮೌಂಟ್ ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ ಇಂಟು 100 ಮಾಡ್ಕೊಂಡ್ರೆ ನಿಮಗೆ ಪರ್ಸೆಂಟೇಜ್ ಸಿಗ್ತಾ ಹೋಗುತ್ತೆ. ಸೊ ಈ ಕ್ವಶನ್ಸ್ ಅಲ್ಲಿ ಈ ಗ್ರಾಸ್ ಪ್ರಾಫಿಟ್ ಆಪರೇಟಿಂಗ್ ಪ್ರಾಫಿಟ್ ಎಲ್ಲ ಹಿಡನ್ ಐಟಮ್ ನ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ನೆಟ್ ಸೇಲ್ಸ್ ಅಲ್ಲಿ COGS ಹೋದ್ರೆ GP ಬರುತ್ತೆ ಅಂತ. ಸೊ ಕೊಟ್ಟಿಲ್ಲ ಅಂದ್ರೆ ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೆ. ಸೊ ಇಲ್ಲ ಹಾಗೆ ಕೊಟ್ಟಿರೋದ್ರಿಂದ ನಾವು ಹಾಗೆ ಡೈರೆಕ್ಟ್ ಆಗಿ ಪರ್ಸೆಂಟೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ ಕೂಡ ಶೇರ್ ಮಾಡಿ ಅಂತ ಕೇಳ್ತೀನಿ. ಓಕೆ, ಥ್ಯಾಂಕ್ ಯು.